ಅದರ ನಂತರ ಒಂದು ಮುಖ್ಯವಾದ ಸಿಡಿನ ಪ್ರಯತ್ನ ಮಾಡಿದೆ. ಸ್ವತಂತ್ರವಾಗಿ ಸಂಗೀತ ಸಂಯೋಜನೆ ಮಾಡಿದಂಥ ಒಂದು ಚಿದಾನಂದ ಕುಲಕರ್ಣಿ ಅಂತ ಒಬ್ಬರು ಜಗಳಗಂಟ ಫ್ರೆಂಡ್ಲಿದ್ದಾರೆ ಅವರು ನಾವು ಅವ್ರ ಬಗ್ಗೆ ಹೇಳ್ಕೊಳ್ಳೇಬೇಕು. ನಾವು ಕೆಲವಷ್ಟು ಸಲ ಎಷ್ಟು ಜಗಳ ಹೊಡ್ಕೊಂಡಿರ್ಬೇಕಂದ್ರೆ ಹೊಡೆಪೆಟ್ಟಿನ ತನಕ ಹೋಗ್ಬಿಡುತ್ತೆ, ಆಮೇಲೆ ಅಷ್ಟೇ ಬೇಗ ನಾವು ಹತ್ತಿರ ಆಗಿಬಿಡ್ತೀವಿ. ಆ ಥರ ಗೆಳೆಯರವರು. ಅವ್ರ ತಂದೆ ಅದರ ಒಬ್ಬರು ಎಸ್ ಕೆ ಕುಲಕರ್ಣಿ ಅಂತ ಇಳಕಲ್ನಲ್ಲಿ, ಅವರು ಮೋಸ್ಟ್ಲಿ ಪ್ರಾಂಶುಪಾಲರು ಆಗಿದ್ದರು. ಅವರು ಹಿಂದಿ ಪ್ರಾಧ್ಯಾಪಕರು. ಅವರು ಗಾಯಕ ಗೀತ್ ಅಂತ ಒಂದು ನಮ್ಮ ಪುಣ್ಯಕೋಟಿ ಇದಿದೆಯಲ್ಲ, ಗೋವಿನ ಹಾಡನ್ನು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಆ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡೋದನ್ನು ನನಗೆ ಸಂಯೋಜನೆ ಮಾಡೋದಕ್ಕೆ ಚಿದಾನಂದ ಕುಲಕರ್ಣಿ ಅವರು ನನ್ನನ್ನು ಕೇಳಿಕೊಂಡ್ರು. ಅದನ್ನು ಸ್ವತಂತ್ರವಾಗಿ ಡಿಫ್ರೆಂಟಾಗಿ, ಕನ್ನಡದ ಗೋವಿನ ಹಾಡಿಗೂ ಹಿಂದಿ ಗಾಯಕ ಗೀತೆಗೂ ಸಂಬಂಧನೇ ಇಲ್ಲ, ನಾನು ಡಿಫ್ರೆಂಟಾಗಿ ನನ್ನ ಯೋಚನೆಯಲ್ಲಿ ಒಂದಷ್ಟು ಮಾಡಿದೆ. ಅದು ಕೊರಿಯೋಗ್ರಫಿ ಮಾಡೋದಕ್ಕೆ ಇದಕ್ಕೆಲ್ಲ ಅನುಕೂಲ ಆಯಿತು ಅಂತ ಅವರು ಸುಮಾರು ಗುಜರಾತು, ವಾರಣಾಸಿ ಎಲ್ಲೆಲ್ಲೋ ಶೋ ಎಲ್ಲ ಮಾಡಿದ್ದಾರೆ. ಹೌದು, ಅದು ಒಂದು ನನಗೆ ಸ್ವಲ್ಪ ಒಂಥರ ಅಚೀವ್ಮೆಂಟ್ ಅನ್ನೋ ಇದ್ರಿಗೆ ಸಿಕ್ಕಿದಂಥ ಒಂದು ಅವಕಾಶ. ಆ ಮೂಲಕ ಚಿದಾನಂದ ಕುಲಕರ್ಣಿ ಅವರಿಗೆ ಅದನ್ನು ಥ್ಯಾಂಕ್ಸ್ ಹೇಳಲೇಬೇಕು, ಜಗಳಗಂಟ ಗೆಳೆಯನಿಗೆ. ಬಹುಶಃ ನಾನೀಗ ಸಂಗೀತ ವೃತ್ತಿಯಲ್ಲಿ ನಾವು ಹೋಗ್ಬಿಟ್ರೆ ಕನಸುಗಳಿಗೆ ಮುಕ್ತಾಯ ಅಂತಾನೆ ಇರೋದಿಲ್ಲ. ನಿಜ. ಆದ್ರೆ ನಾವು ಒಂದು ಈ ಗುರಿಯನ್ನ ಮುಟ್ಟಬೇಕು ಅನ್ನೋ ಒಂದು ಮನದಲ್ಲಿ ಇಟ್ಕೊಂಡಿರ್ತೀವಲ್ವಾ, ಸೊ ಹಾಗೆ ನಿಮ್ಮಲ್ಲಿ ಏನಿದೆ ಅಂತ? ನಿಜ ಹೇಳಬೇಕಂದ್ರೆ ಈಗ ನಾನು ಕನಸು ಕಾಣುವಂತಹ ವಯಸ್ಸಂತ ಮೀರಿ ಬಂದ್ಬಿಟ್ಟಿದ್ದೀನಿ. ಈಗ ಕನಸು ಕಾಣುವಂಥ ವಯಸ್ಸೇ ಎಲ್ಲ ನಂದೀಗ. ಈಗ ಒಂದು 20 ವರ್ಷ ಹಿಂದೆ ಈ ಪ್ರಶ್ನೆ ಕೇಳಿದ್ರೆ, ಯಾವುದೇ ಕಲೆಗಾಗಲಿ ವಯಸ್ಸು ಬರೋದೇ ಇಲ್ಲ. ಎಷ್ಟೇ ವಯಸ್ಸಾದ್ರೂ ನಾವು ಎಲ್ಲ ವಿದ್ಯೆಯನ್ನು ಕಲಿತಾ ಬರ್ತೀವಿ. ಕನಸು ಅನ್ನೋದಕ್ಕಿಂತ ಇಲ್ಲಿ ಪ್ರಮುಖವಾದ ಪ್ರಶ್ನೆ ಇದೆ, ಎಲ್ಲರಲ್ಲೂ ನಾವೇ ಸ್ವತಃ ಯೋಚನೆ ಮಾಡುವಂಥ ಪ್ರಶ್ನೆ ಅದು. ನಾವು ಈ ಸಂಗೀತವನ್ನು ಕಲಿತೀವಿ, ಹಗಲು ರಾತ್ರಿ ಅನ್ನೋದೇ ಪ್ರಾಕ್ಟೀಸ್ ಮಾಡಿದ್ದೀವಿ. ಅಂದರೆ ಅದರ ಸಾಧನೆ ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಅಷ್ಟು ಮಾಡಲೇಬೇಕು. ನಾವು 13 ಗಂಟೆಗಳ ಕಾಲ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಿದೆ ದಿವಸಕ್ಕೆ. ಅದು ಎಷ್ಟು ಸಿದ್ಧಿಯಾಗಿದೆ ನಮಗೆ, ಅದು ನಮ್ಮನಿಗೆ ಪರಮಾತ್ಮನಿಗೆ ಕೊಟ್ಟುವಂಥ ವಿಚಾರ, ನಮ್ಮ ಒಳಗದಂಥ ವಿಚಾರ ಅದು. ಆದರೆ ಈಗ ವಿಪರ್ಯಾಸ ಅನ್ನುವಂತೆ ಸಿದ್ಧಿ ಅನ್ನೋ ಶಬ್ದಕ್ಕೆ ಅರ್ಥನೇ ಕಳ್ಕೊಂಡ್ಬಿಟ್ಟಿದೆ. ಪ್ರಸಿದ್ಧಿಗೆ ಮಾತ್ರ ಅರ್ಥ ಇದೆ. ಆದರೆ ಪ್ರಸಿದ್ಧಿ ಪಡೀಲಿಕ್ಕೆ ಸಿದ್ಧಿ ಆಗಲೇಬೇಕು. ಆದರೆ ಸಿದ್ಧಿಗೂ ಪ್ರಸಿದ್ಧಿಗೂ ಈಗ ವಿರೋಧಾತ್ಮಕ ಶಬ್ದ ಆಗ್ಬಿಟ್ಟಿದೆ. ಬಿಟ್ಟರೆ ಸಿದ್ಧಿಯಿಂದ ಪ್ರಸಿದ್ಧಿ ಅನ್ನುವಂಥ ಇದಿಲ್ಲ. ಈಗ ಪ್ರಸಿದ್ಧಿಗೆ ಬಂದವರು ಭಾಳಷ್ಟು ಜನ, ಅವ್ರ ಮೇಲೆ ನನಗೆ ಈರ್ಷ್ಯ ಅಲ್ಲ, ಹೊಟ್ಟೆ ಕಿಚ್ಚಲ್ಲ, ಏನೂ ಅಲ್ಲ. ಪ್ರಸಿದ್ಧಿಗೆ ಬಂದವರು ಯಾರೂ ಸಿದ್ಧಿಸ್ಕೊಂಡವರು ಅಂತಲ್ಲ, ಅವರು ಹಣೆ ಬರಹ, ಅದಕ್ಕೆ ಹಣೆ ಬರಹ ನಮ್ಮದು, ಲಕ್ ಅವ್ರದ್ದು. ಸೊ ಸಿದ್ಧಿಗೂ ಪ್ರಸಿದ್ಧಿಗೂ. ಆದರೆ ನಾವು ಮಾಡಿದ್ದೀವಿ, ಕರ್ತವ್ಯ ಅಂತ ಮಾಡಿದ್ದೀವಿ. ಅದಕ್ಕೆ ಹೇಳೋದು, ವ್ಯಾಪಾರೀಕರಣಗೊಳಿಸದೇ ಒಂದಷ್ಟು ಸೇವಾ ಮನೋಭಾವದಿಂದ ಇನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಕನಸುಗಳೊಂದು ಮತ್ತೇನಿಲ್ಲ, ಹೀಗೆ ಮುಂದುವರ್ಕೊತಾ ಹೋಗಬೇಕು. ಒಂದಷ್ಟು ಜನರನ್ನ ನಾವು ಶಿಷ್ಯತ್ವ ಪ್ರಕಾರ, ನಾವು ಗುರು ಶಿಷ್ಯ ಪರಂಪರೆಯಿಂದ ಕಲಿತಿದ್ದು. ನಾನು ಹಾಗೆ ಗಣಪತಿ ಭಟ್ ಹಾಸಣಿಗೆ ಅವರೆಲ್ಲ ಗುರು ಶಿಷ್ಯ ಪರಂಪರೆಯಲ್ಲಿ ಕಲಿಸಿದವರು. ನಾವು ಶಾಲಾ ಕಾಲೇಜಲ್ಲಿ ಕಲಿತಿದ್ದಕ್ಕಿಂತ ಅವು ಡಿಗ್ರಿ ಮಾಡೋಕೆ ಸಿತಾರಾಭ್ಯಾಸ ಮಾತ್ರ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿದೆ. ಆನಂತರ ಗುರು ಶಿಷ್ಯ ಪರಂಪರೆಯಲ್ಲೇ ಕಲಿಸಿದ್ದು. ನಂದು ಸಂಸ್ಥಾ ಗುರುಕುಲ ಅಂತ ಒಂದು ಗುರುಕುಲ ಇದೆ, ಸಾಸಾನಿ ಅಂತ ಹೇಳಿದ್ರು ನನ್ನ ಸಂಸ್ಥೆ. 1997ರಲ್ಲಿ ಹುಟ್ಟಿತು. ಅದೇ 1997ರಲ್ಲಿ ಸಾಧನಾ ಸಾಂಸ್ಕೃತಿಕ ನಿಕ್ಷೇಪ ಅಂತ ಸಂಸ್ಥೆ ಹುಟ್ಟಾಕೊಂಡೆ. ಸಾಸಾನಿ ಅಂತದು, ಅದು ಹೌದು, ಸಾಧನಾ ಸಾಂಸ್ಕೃತಿಕ ನಿಕ್ಷೇಪ. ಆ ಸಂಸ್ಥೆಯಿಂದ ನಾನು ಸಂಗೀತದ ಅಧ್ಯಯನ, ಅಧ್ಯಾಪನ, ಸಂಶೋಧನೆ, ಪ್ರದರ್ಶನ ಎಲ್ಲವೂ ನಿರಂತರವಾಗಿ ನಡೀತಾ ಇದೆ. 26 ವರ್ಷ ಕಳೆದೋಯ್ತು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕು ವೈದ್ಯಗಾರ, ನಮ್ಮ ಕುಗ್ರಾಮ. ಆ ಕುಗ್ರಾಮದಲ್ಲಿ ನಾನು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು. ಆದರೆ ಅದು ಅದರ ವ್ಯಾಪ್ತಿ ಬೆಂಗಳೂರು ತನಕನೂ ಇದೆ. ಅದೇ ಸಂಸ್ಥೆ ವತಿಯಿಂದ ನಾವು ಬೆಂಗಳೂರಿನಲ್ಲೂ ಸಹಿತ ಒಂದು ನಾದಸಿರಿ ಅಂತೇಳಿ ಒಂದು ಸ್ಟುಡಿಯೋ ಮಾಡಿದ್ದೀವಿ, ಧ್ವನಿಗ್ರಹಣ ಸಂಸ್ಥೆ. ಅದು ನಮಗೆ ನಾವು ವೈಯಕ್ತಿಕವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನನ್ನ ಶಿಷ್ಯ ಅವರು ದಂಪತಿಗಳೆಲ್ಲ ಸೇರಿಕೊಂಡು ನನಗೆ ಸಹಕಾರ ಕೊಟ್ಟಿದ್ದರಿಂದ ಅದೊಂದು ಅವರೇ ಸ್ವತಃ ಜಾಗನೂ ಕೊಟ್ಟು ಒಂದು ಸ್ಟುಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗೆ ಇವಾಗಿನ ಮುಂದಿನ ಯುವ ಪೀಳಿಗೆಗೆ ಏನು ಹೇಳ್ತೀರಾ? ಹೇಳುವಂಥ ಅವಶ್ಯಕತೆ ಇಲ್ಲ. ಯುವ ಪೀಳಿಗೆಗೆ ಏನು ಹೇಳಬೇಕು ಅನ್ನೋದು ನಾವು ಹೇಳೋದು ಕೇಳೋದು ಇಲ್ಲ. ಮತ್ತು ಈಗಿನ ಯುವ ಪೀಳಿಗೆ ಆದರೆ ಒಂದೇ ಒಂದು ಫ್ಯಾಷನ್ ಆಗಿ ಕೆಲವು ಜನ ಇಟ್ಕೊಂಡಿರ್ತಾರೆ. ಈಗ
ಈ ಯಾವುದೇ ಫ್ಯಾಷನ್ ಆದ್ರೂ ಸಹಿತ, ಈಗ ಬೆಲ್ ಬಾಟಮ್ ಪ್ಯಾಂಟು ಅವು ಓಲ್ಡ್ ಫ್ಯಾಷನ್ ಅಂತ ಹೇಳ್ತಿದ್ವಿ. ಆಮೇಲೆ ಒಂಥರ ಮೂಲಂಗಿ ಥರದ ಪ್ಯಾಂಟ್ ಬಂತು, ಆಮೇಲೆ ಏನೋ ಒಂಥರ ಹಿಂಗೆ ನೆಟ್ಟಿಗಿರುವಂಥ ಪ್ಯಾಂಟ್ ಬಂತು. ಈಗ ಏನು ಮತ್ತು ಬೆಲ್ ಬಾಟಮ್ ಪ್ಯಾಂಟ್ ಅಥವಾ ಆ ಫ್ಯಾಷನ್ ಎಲ್ಲ ಹೇಗೆ ರೊಟೇಟ್ ಆಗ್ತಾ ಇರುತ್ತೋ, ಈ ಸಂಗೀತ ಕಲಿಕೆಯೂ ಹಾಗೆ ಆಗ್ತಾ ಇರುತ್ತೆ. ಈಗ ನಾವು ಸಂಗೀತ ಕಲಿಯುವಾಗ ನಾವು ತೊರೆದು ಹಗಲು ರಾತ್ರಿ ಒಂದು ಇಲ್ಲದೆ ಹೊಟ್ಟೆ ಹಸ್ದಿದೀವೋ ಎಲ್ಲ ಗೊತ್ತಿಲ್ಲದೆ ಎಲ್ಲೆಲ್ಲೋ ಹೋಗಿ ಸಂಗೀತ ಕಾರ್ಯಕ್ರಮ ಅಟೆಂಡ್ ಮಾಡೋದು ಹೌದು, ಕೇಳೋಕೆ, ಇದಕ್ಕೆ ಪರ್ಫಾರ್ಮೆನ್ಸ್ ಮಾಡೋಕ್ಕಲ್ಲ, ಕೇಳೋಕೆ ಅಂತಲೇ ಎಲ್ಲೆಲ್ಲೋ ಹೋಗ್ತಿದ್ವಿ, ಎಲ್ಲೆಲ್ಲೋ ಬರ್ತಿದ್ವಿ. ಆವಾಗ ಮನೇಲಿ ದುಡ್ಡು ಇರ್ತಾ ಇಲ್ಲ, ಹೇಗೆಗೂ ಹೋಗ್ತಿದ್ವಿ. ಅಷ್ಟೊಂದು ನಿಮ್ಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ಆದರೆ ಈಗ ಈಗಿನ ಜನ್ರೇಷನ್ಗೆ ಅಂತಹ ವ್ಯವಸ್ಥೆಗಳ ಬಗ್ಗೆ ಕಲ್ಪನೆಯೂ ಸಹಿತ ಬರೋಲ್ಲ. ಆದರೂ ಕೆಲವಷ್ಟು ಮಂದಿ ಸಂಗೀತವನ್ನು ಕಲಿಬೇಕು, ಅದರೊಳಗೆ ಏನೋ ಇದೆ. ನಿಜವಾಗಿ ಹೇಳ್ಬೇಕಂದ್ರೆ ಈ ಸಂಗೀತ ಥೆರಪಿ ಇದನ್ನೆಲ್ಲ ನಂಬ್ಕೊಂಡು ಹೋಗಿ ಸಂಗೀತದಲ್ಲಿ ಬರೀ ಮನರಂಜನೆಯನ್ನು ಕಾಣೋ ಒಂದು ಜನಾಂಗ ಇದೆ. ಬರೀ ಮನರಂಜನೆ ಅಂದರೆ ಸಂಗೀತ ಅಂದರೆ ಮನರಂಜನೆ, ಅದರೊಳಗೆ ಏನೋ ಮಜಾ ಕೊಡುತ್ತೆ ಅಷ್ಟೇ ಇಲ್ಲ. ಅದರೊಳಗೆ ಸಂಗೀತದಲ್ಲಿ ಫಿಲಾಸಫಿ ಇದೆ, ಸೈನ್ಸ್ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಆರೋಗ್ಯ ಇದೆ. ಇಲ್ಲದ್ರೆ ಆರೋಗ್ಯ ಅನ್ನೋ ವಿಷಯ ಇಲ್ಲದಿದ್ರೆ ಮ್ಯೂಸಿಕ್ ಥೆರಪಿ ಅಂತ ಉಟ್ಕೊಳ್ತಾನೆ ಇರಲಿಲ್ಲ. ಸೊ ಎಲ್ಲದೂ ಇದೆ. ಈಗ ಓಂಕಾರ ಅಂದರೆ ಪ್ರಕೃತಿಯಲ್ಲಿ ಬಂದಂಥ ಒಂದು ನಾದದ ಮೂಲ ಚೇತನ ಅದು ಓಂಕಾರ ಅನ್ನೋದು. ಆ ಓಂಕಾರ ನಾವು ಸುತ್ತುವರೆದಿರುವಾಗ ನಾವು ಅದರ ಬಗ್ಗೆ ಏನು ಕಲ್ಪನೆ ಇಲ್ಲದೇ ವ್ಯವಹರಿಸ್ತಾ ಇರ್ತೀವಲ್ಲ, ಬರೀ ಮೊಬೈಲು, ಕಂಪ್ಯೂಟ್ರು, ಅದು ಇದು ವ್ಯವಹರಿಸ್ತಾ ಇರ್ತೀವಿ. ಯುವ ಪೀಳಿಗೆಗೆ ನಾವು ಹೇಳುವಂಥ ಸಂದೇಶ ಏನೂ ಇಲ್ಲ. ಅವರಿಗೆ ಬೇರೆಯವರಿಂದ ತಿಳ್ಕೊಂಡು ಮನದಟ್ಟಾಗಬೇಕು ಅಷ್ಟೇ. ಮನದಟ್ಟಾದ ಮೇಲೆ ಕಲಿಯೋದಾದರೆ ಶಾಸ್ತ್ರೀಯ ಸಂಗೀತನೇ ಕಲಿಯಿರಿ ಸಂದೇಶ. ಬರೀ ಸಿನಿಮಾ ಹಾಡನ್ನು ಅಥವಾ ಈಗ ಸಂಗೀತ, ಭಾವಗೀತ ಸಂಗೀತ ಅಂತ ಸಂಗೀತ ಪ್ರಕಾರದಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ. ಸುಗಮ ಸಂಗೀತನೂ ಸಂಗೀತ ಪ್ರಕಾರದಲ್ಲೇ ಬಂದಿದ್ದು. ಆದರೆ ಸಂಗೀತವನ್ನು ಆಯ್ಕೆ ಮಾಡಿಕೊಂಡಿದ್ದು ಕೆಲವಷ್ಟು ಅಂಶವನ್ನು ಮಾತ್ರ ಭಾವಗೀತೆಗಳಿಲ್ಲ. ಈಗ ಸಾಹಿತ್ಯ ಪ್ರಧಾನ ಅದು. ಈಗ ನಮ್ಮ ಭಾರತೀಯ ಸಂಗೀತದಲ್ಲಿ 2 ಪ್ರಕಾರ ಸಂಗೀತ ಇದೆಯಲ್ಲ, ಒಂದು ಹಿಂದೂಸ್ತಾನಿ ಮತ್ತು ಕರ್ನಾಟಕ, ಎರಡೂ ರಾಗ ಪ್ರಧಾನವಾಗಿದ್ದು. ರಾಗ ಸಂಗೀತ ಅಂತಲೇ ಹೆಸರು ಅದಕ್ಕೆ. ಭಾರತೀಯ ಸಂಗೀತಕ್ಕೆ ರಾಗ ಸಂಗೀತ ಅಂತಾರೆ. ಸೊ ಆ ರಾಗ ಸಂಗೀತವನ್ನು ಅಳವಡಿಸ್ಕೊಂಡು ಇದು ಮಾಡಿಕೊಂಡು ನೀವು ಶಾಸ್ತ್ರೀಯ ಸಂಗೀತ ಕಲೀರಿ. ಶಾಸ್ತ್ರೀಯ ಸಂಗೀತ ಕಲಿತ್ರೆ ರಾಗಜ್ಞಾನ ಆಗುತ್ತೆ. ಶಾಸ್ತ್ರೀಯ ಸಂಗೀತಕ್ಕೆ ರಾಗಜ್ಞಾನ ಆಗುತ್ತೆ ಅಂತ ನೀವು. ಸ್ವರಜ್ಞಾನ ಮೊದಲನೇದು, ಲಯ ಜ್ಞಾನ ಇನ್ನೊಂದು, ಸ್ವರ ಸ್ಪಷ್ಟತೆ, ಶ್ರುತಿ ಸ್ಪಷ್ಟತೆ ಅವೆಲ್ಲ ಹೊರತಾಗೂ ರಾಗಜ್ಞಾನ ಆಗುತ್ತೆ. ಆ ರಾಗಜ್ಞಾನ ನಂತರ ಯಾವುದೋ ಒಂದು ಹಾಡನ್ನು ನಾವು ಆ ರಾಗಕ್ಕೆ ಅಳವಡಿಸ್ಬೋದು. ನಾವೇ ಯಾರೋ ಕಂಪೋಸ್ ಮಾಡಿದ್ದ ಹಾಡನ್ನು ನಾವು ಕ್ಯಾಸೆಟ್ ರೂಪದಲ್ಲಿ ಹಾಡುವಂಥ ಅಗತ್ಯತೆ ಇರಲ್ಲ. ಅವರು ಯಾವೊಂದು ಹಾಡನ್ನು, ನಾನು ಯಾವುದೇ ಇದ್ರ ಬಗ್ಗೆ ಪೂರ್ವಾಗ್ರಹದಿಂದ ಖಂಡಿತ ಮಾತಾಡ್ತಾ ಇಲ್ಲ, ಯಾರೋ ಕಂಪೋಸ್ ಮಾಡಿದ್ದು, ಅಕಸ್ಮಾತ್ ನಾವು ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿ ಇಲ್ಲ ಮೂಲ ಕಂಪೋಸಿಷನ್ ಹಾಗಿರಲಿಲ್ಲ ಅಂತ ವಹಿಸ್ಕೊಂಡು ಬಂದಿದ್ದು ಇದೆ. ಮೂಲ ಕಂಪೋಸಿಷನ್ ಯಾಕೆ ಹಾಡಬೇಕು? ಅದಕ್ಕಿಂತ ಚೆನ್ನಾಗಿ ನಾವು ಚೇಂಜ್ ಮಾಡಿ ಚೆನ್ನಾಗಿ ಹಾಡ್ಬೋದಲ್ಲ, ಅದಕ್ಕಿಂತ ಚೆನ್ನಾಗಿ ಹಾಡ್ಬೋದಲ್ಲ, ಅದನ್ನು ಒಪ್ಕೊಳ್ಳಲ್ಲ. ಅದಕ್ಕಾಗಿ ಅದೆಲ್ಲನೂ ಹೊರತಾಗಿ ಶಾಸ್ತ್ರೀಯ ಸಂಗೀತ ತಗೊಂಡು ನಾವು ಈ ಮಾರ್ಗವಾಗಿ ಹೋದರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಖಂಡಿತ ಉಪದೇಶ ಅಲ್ಲ. ಒಂದು ಪ್ರಶ್ನೆ, ಭೈರವಿ ರಾಗವನ್ನ ಕೊನೆಯಲ್ಲಿ ಯಾಕೆ ಹಾಡ್ತಾರೆ? ಕೊನೆಯಲ್ಲಿ ಅಂದರೆ ಅದು ಹಿಂದೂಸ್ತಾನಿ ಸಂಗೀತ ಪರಂಪರೆಯಲ್ಲಿ ಮಾತ್ರ ಕೊನೆಯಲ್ಲಿ ಅನ್ನೋ ಪರಂಪರೆ ಇದೆ. ಅದು ಯಾಕೆ ಬಂತು, ಏನು ಬಂತು ಅನ್ನೋದಕ್ಕೆ ನಿರ್ದಿಷ್ಟ ಕಾರಣ ಇದೆ. ಕರ್ನಾಟಕ ಸಂಗೀತದಲ್ಲಿ ಭೈರವಿಯನ್ನು, ಅಲ್ಲಿ ನಮ್ಮಲ್ಲಿ ಭೈರವಿಯನ್ನು ಅಲ್ಲಿ ಸಿಂಧು ಭೈರವಿ ಅಂತಂತಾರೆ ಕರ್ನಾಟಕ ಸಂಗೀತದಲ್ಲಿ. ಆದರೆ ಮಧ್ಯೆ ಎಲ್ಲೂ ಹಾಡ್ತಾರೆ. ಆದರೆ ಇಲ್ಲಿ ಭೈರವಿ ನಂತರ ಬೇರೆ ಹಾಡಬಾರ್ದು, ಹಾಡ್ತಾ ಇಲ್ಲ. ಕಾರಣ ಏನಂದರೆ, ಅಂದರೆ ಹಿಂದೂಸ್ತಾನಿ ಪರಂಪರೆಯಲ್ಲಿ ಹೇಳ್ತಾ ಇರೋದು ಕಾರಣ ಏನು ಅಂದರೆ, ತುಂಬ ಚೆನ್ನಾಗಿ ಹಾಡುವಂಥ ಸಾಧನೆ ಮಾಡುವಂಥ ಭಾಳಷ್ಟು ಜನ ಸಂಗೀತಗಾರ ಆಗೋದ್ರಲ್ಲ, ಈ ಭೈರವಿಯಲ್ಲಿ ಒಂದು ವಿಶೇಷತೆ ಇದೆ. ಅದನ್ನ ತುಂಬಾ ಕೇಳ್ಪಟ್ಟೆ, ಅದಕ್ಕೆ ಅದು ನನ್ನ ತಲೆಯಲ್ಲಿ ಕೊರಿತಾ ಇತ್ತು, ಕೇಳಬೇಕು ಅಂತ. ಭೈರವಿಯಲ್ಲಿ ಬಹಳಷ್ಟು ಸ್ವರಗಳು ಕೋಮಲ ಸ್ವರಗಳು. ಸಾ ರೇ ಗ ಮ ಪ ಧ ನಿ ಇಷ್ಟು ಸ್ವರಗಳಲ್ಲಿ ರೇ ಗ ಧ ನಿ ಇಷ್ಟು ಸ್ವರಗಳು ಕೋಮಲ. ಅಂದರೆ ಮ ಅಂತೂ ಕಡಿಮೆನೇ ಇರುತ್ತೆ, ತೀವ್ರ ಅಂತ ಆದಾಗ ಮಾತ್ರ ಇದು ಕೋಮಲ ಅಂತ ಅನ್ಸ್ಕೊಡುತ್ತೆ. ಶುದ್ಧ ಆಗಿದ್ರು ಅದಕ್ಕೆ ಕೋಮಲ ಸ್ವರ ಆಗಿ ಇದಾಗುತ್ತೆ. ಸಾ ಮತ್ತು ಪ ಎರಡು ಅಚಲ ಸ್ವರಗಳು, ಸ್ವರ ಚೇಂಜ್ ಮಾಡಲ್ಲ. ಈಗ ಸಾ ಮ ಪ ಹೊರತಾಗಿ ಅಷ್ಟು. ಆದರೆ ಕೆಲವಷ್ಟು ಸಂದರ್ಭಗಳಲ್ಲಿ ಶುದ್ಧ ಸ್ವರಗಳನ್ನು ಉಪಯೋಗಿಸ್ಕೋಬೋದು. ಈಗ ಒಂದು ಸಪ್ತಕದಲ್ಲಿ 7 ಸ್ವರಗಳು ಅಂದರೆ 5 ವಿಕೃತ ಸ್ವರಗಳು ಅಂತ ಬರುತ್ತೆ. ಆ 5 ವಿಕೃತ ಸ್ವರಗಳನ್ನು ಸೇರಿಕೊಂಡು 12 ಸ್ವರಗಳನ್ನು ಹಾಡುವಂಥ ಒಂದು ಪ್ರಕ್ರಿಯೆ ಭೈರವಿ ರಾಗದಲ್ಲಿದೆ.
ಅದು ಜಾಣ್ಮೆಯಿಂದ ಉಪಯೋಗಿಸ್ಕೋಬೇಕು. ಜಾಣ್ಮೆಯಿಂದ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂದರೆ ಅದು ಎಲ್ಲೋ ತೊಂದರೆ ಆಗಬಾರ್ದು, ಏನೋ ಬೇರೆ ಥರ ಕೇಳಿಸ್ತಾ ಇದೆಯಲ್ಲ ಅನ್ನೋ ಇದರಂತೆ ಹಾಗೆ ಇಲ್ಲದೆ ಇರೋ ಥರ ಅವ್ರನ್ನ ಉಪಯೋಗಿಸ್ಕೊಳ್ಳುವಂಥ ಒಂದು ಜಾಣ್ಮೆಯಿಂದ ನೋಡೋಣ ಭೈರವಿ ಹಾಗಾಡ್ತೀನಿ ನೋಡೋಣ ಅಂತ ಹೇಳಿ ಆಡಿಯನ್ಸು ಅಥವಾ ತಿಳಿದವರು ಎದುರುಗಡೆ ಎಲ್ಲ ಕೆಲವಷ್ಟು ಕಾನ್ಸರ್ಟ್ಗಳಲ್ಲೆಲ್ಲ ವೇದಿಕೆ ಮೇಲೆ ಎಷ್ಟು ಪ್ರಭಾವಿ ವ್ಯಕ್ತಿಗಳು ಹಾಡ್ತಾ ಇದ್ದಾರೋ ಅಷ್ಟೇ ಪ್ರಭಾವಿ ವ್ಯಕ್ತಿಗಳು ಎದುರುಗಡೆ ಕುತ್ಕೊಂಡು ಕೇಳ್ತಾರೆ. ಅವರು ಇಷ್ಟೆಲ್ಲ ಹಾಡ್ದಿಲ್ಲ, ಚೆನ್ನಾಗಿ ಹಾಡಿದೆ, ಒಂದು ಭೈರವಿ ಹಾಡು ನೋಡಪ್ಪ, ಕೊನೆಯಲ್ಲಿ ಒಂದು ಭೈರವಿ ಹಾಡ್ಬಿಡು, ಹೆಂಗೆ ಆಗ್ತೀನಿ ನೋಡೋಣ, ನಿನ್ನ ಜಾಣ್ಮೆ ನೋಡೋಣ ಅಂತ. ಆ ಪರಂಪರೆಯಿಂದ ಭೈರವಿ ಅನ್ನೋದು ಕೊನೆಯಲ್ಲಿ ಹೀಗಾಯಿತು. ಅದರ ಹೊರತಾಗಿ ಭೈರವಿಯಿಂದ ಅದು ನಿರ್ದಿಷ್ಟ ಕಾರಣ ಇಲ್ಲ. ಅದಕ್ಕೆ ಈಗ ಶಾಸ್ತ್ರದ ಪ್ರಕಾರ ಹೇಳಿದ್ರು ಪ್ರಾತಃ ಕಾಲದ ರಾಗನೇ ಅದು. ನಾವೀಗ ರಾತ್ರಿ 9 ಗಂಟೆ ಮುಗಿಸೋದಾದ್ರೂ ಭೈರವಿಯಿಂದ ಮುಗಿಸ್ತೀವಿ. ಇದು ಶಾಸ್ತ್ರಕ್ಕೆ ಅದು ತಪ್ಪು, ಆದರೆ ಭೈರವಿಯಿಂದ ಮುಗಿಸೋ ಪ್ರಕ್ರಿಯೆ ಕಾರಣ ಇದು. ಇದುವರೆಗೂ ನಮಗೆ ನಿಮ್ಮ ಟೈಮ್ ಕೊಟ್ಟು ನಿಮ್ಮ ಸಂಗೀತದ ಅನುಭವಗಳನ್ನ ಮತ್ತು ಜೀವನದ ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ. ಮತ್ತು ಭೈರವಿ ರಾಗದನ್ನು ಸುಮಾರು ತಿಳಿಸ್ಕೊಟ್ರಿ ನಮಗೆ. ಇವಾಗ ವೀಕ್ಷಕರಿಗೋಸ್ಕರ ನಮಗೋಸ್ಕರ ಒಂದು ಭೈರವಿ ರಾಗ ಒಂದು ಹಾಡನ್ನು ನುಡಿಸಿ ಸರ್. ನನ್ನವರಲಿ ನಾ ಅನ್ಯೋನ್ಯತೆಯಲಿ ಬೆರೆಯುವ ಭಾಗ್ಯವ ಕರುಣಿಸು ನೀ. ನನ್ನವರಲಿ ನಾ ಅನ್ಯೋನ್ಯತೆಯಲಿ ಬೆರೆಯುವ ಭಾಗ್ಯವ ಕರುಣಿಸು ನೀ. ಸಾಧು ಸಂತ ಗುರು ಹಿರಿಯರ ಬಗೆಯಲಿ, ಸಾಧು ಸಂತ ಗುರು ಹಿರಿಯರ ಬಗೆಯಲಿ ಆದರ ತೋರುವ ಮತಿಯನ್ನೀ. ಮನದೊಳು ಮೂಡಿದ ತಾಮಸ ನೀಗಿಸು, ಮನದೊಳು ಮೂಡಿದ ತಾಮಸ ನೀಗಿಸು. ರಕ್ಷಿಸು ಎನ್ನನು ಮರೆಯದೆ ನೀ, ರಕ್ಷಿಸು ಎನ್ನನು ಮರೆಯದೆ ನೀ. ಶುಭ್ರವಸನದಲ್ಲಿ ಶೋಭಿಸುತ್ತಿರುವ ವಿದ್ಯಾದೇವತೆ ಶಾರದೆ, ವೀಣಾಪಾಣಿಯೇ ಸುಮಧುರವಾಣಿಯೇ ತ್ರಿಭುವನ ವಂದಿತೆ ಸರಸ್ವತಿ, ಸರಸ್ವತಿ, ಸರಸ್ವತಿ. ಇದೇ ರಾಗದಲ್ಲಿ ಇನ್ನೊಂದು ಮುಖ್ಯವಾದ ಹಾಡಿದೆ, ನಮ್ಮ ಬೇಂದ್ರೆ ಅಜ್ಜಂದು, ನಮ್ಮ ಗುರುಗಳೇ ಕಂಪೋಸ್ ಮಾಡಿರೋದು. ಇದೆಲ್ಲ ನಾವೆಲ್ಲ ಹೇಗೆ ಸೇರ್ತೀವಿ? ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ, ಒಳಗೆ ಬಲಿದು ಹೊರಗೆ ಬಲಿದು, ಒಳಗೆ ಬಲಿದು ಹೊರಗೆ ಬಲಿದು ಇದ್ದವನಿಗೆ ನೇಮ. ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ. ಏನಿದೆ, ನಾವು ಬರುವಾಗ ತಗೊಂಡು ಹೋಗೋದು ಏನಿದೆ, ಹೋಗೋದು
ಬರೋವಾಗ ಏನು ತೊಗೊಂಡು ಬಂದಿದ್ದೀವಿ, ಹೋಗಿ ಏನು ತೊಗೊಂಡು ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಕೆಲವೊಂದೆಲ್ಲ ಒಂದೊಂದು ಸಂದರ್ಭಕ್ಕೆ ತಕ್ಕ ಎಲ್ಲ ಅವರವರು ಅವಾಗಿಂದ ಅವಾಗೇ ಬರಿತಾ ಇದ್ರಂತೆ ಅವರು. ಸೊ ಕೇಳಿ ನಮಗೂ ಕೂಡ ಅದು ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಅದನ್ನೆಲ್ಲ ನಾವು ಕೇಳಿ ತುಂಬಾ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ನಮಗೋಸ್ಕರ ಇಲ್ಲಿವರೆಗೂ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಇದು ವಿದ್ಯಾ ಬ್ಯಾಗ್ಸ್ ಅಂತ ನಮ್ಮ ಕಡೆಯಿಂದ, ವಿದ್ಯಾ ಕ್ರಿಯೇಷನ್ಸ್ ಅಂತ ನಮ್ದು ಯೂಟ್ಯೂಬ್ ಚಾನಲ್ಲು, ವಿದ್ಯಾ ಬ್ಯಾಗ್ಸ್ ಅಂತ ನನ್ನ ಮ್ಯಾನುಫ್ಯಾಕ್ಚರು, ಸೊ ವಿದ್ಯಾ ಹೋಮ್ ಫುಡ್ಸ್ ಅಂತ. ಸೊ ಇವೆಲ್ಲ ನಾವು ಮಾಡಿದ್ದೀವಿ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ಸರ್. ಥ್ಯಾಂಕ್ ಯು.